This universal set is U. So is A set. Another one is ಎರಡು ಸೇರ್ತಾರೆ ಹೌದಲ್ವಾ? ಹಾಗಾದ್ರೆ A ಡ್ಯಾಶ್ ಅಂತಂದ್ರೆ ಯಾವುದು? ಯೂನಿವರ್ಸಲ್ ನಲ್ಲಿ A ಇರಬಾರದು ಅಂದ್ರೆ ಹೌದಾ? ಯೂನಿವರ್ಸಲ್ ನಲ್ಲಿ A ಇರಬಾರದು. ಸೊ B ಡ್ಯಾಶ್ ಅಂತಂದ್ರೆ B ಇರಬಾರದು ಯೂನಿವರ್ಸಲ್. ಹಂಗಾದ್ರೆ ಹೌದಾ? ಹಾಗಾದ್ರೆ B ಇರಬಾರದು, ಎರಡು ಯೂನಿಯನ್ ಮಾಡಬೇಕು ಅಂದ್ರೆ ಇವೆರಡು ಸೇರಿಕೊಂಡ್ರೆ ಆಯ್ತಾ? ಯಾಕಂದ್ರೆ ನಾವು ಹೇಳಿದೆ ಅಲ್ಲ A ಯೂನಿಯನ್ B O ಡ್ಯಾಶ್ A ಡ್ಯಾಶ್ B ಡ್ಯಾಶ್ ಎರಡು ಸೇರಿ ಇವು ಎರಡು ಸೇರಿಕೊಂಡು ಯಾಕಂದ್ರೆ A ಯೂನಿಯನ್ B O ಡ್ಯಾಶ್ ಇಂಟರ್ಸೆಕ್ಷನ್ B O ಡ್ಯಾಶ್ A ಡ್ಯಾಶ್ ಯೂನಿಯನ್ B ಡ್ಯಾಶ್.
get out is the lines. First, A union A dash equal to that. Second, find that intersection A equal to that. Third one, A intersection A dash equal to 4. U dash intersection A equal to. ಒಂದೊಂದೇ ಡಯಾಗ್ರಾಮ್ ಅನ್ನು ಮಾಡ್ತಾ ಹೋದ್ರೆ ನಿಮಗೆ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಈಗ ಯೂನಿವರ್ಸಲ್ ಸೆಟ್ ಒಂದನೇ ಬರ್ತಾ ಇದೆ. U is a universal set. U is a universal set. A is a any one set is a subset of U. Say yes. ಸರಿನಾ? ಈಗ A ಯೂನಿಯನ್ ಆಫ್ A dash. A dash ಅಂದ್ರೆ ಯಾವುದು? ಇದು A dash U minus S. ಸರಿನಾ? ಇದು A dash ಇದು A. A dash equal to universal minus S. A dash ಮತ್ತೆ ಯೂನಿಯನ್ ಆಫ್ A ಎರಡನ್ನೂ ಕೂಡಿಸಿದ್ರೆ ಏನಾಗುತ್ತೆ? ಏನಾಗುತ್ತೆ? A ಯೂನಿಯನ್ ಆಫ್ A dash ಎರಡು ಕೂಡಿಸಿದ್ರೆ ಏನಾಗುತ್ತೆ? ಟೋಟಲ್ ಏನಾಗುತ್ತೆ? ಏನಾಗುತ್ತೆ? ಎರಡು ಕೂಡಿಸಿದ್ರೆ ಏನಾಗುತ್ತೆ? A ಮತ್ತು A dash ಎರಡು ಕೂಡಿಸಿದ್ರೆ ಯೂನಿವರ್ಸಲ್ ಸೆಟ್ ಆಗುತ್ತೆ. ಕರೆಕ್ಟ್? ಸೊ ದಟ್ ಒನ್ ಈಸ್ OP ಏನಾಗುತ್ತೆ ಅಂದ್ರೆ ಯೂನಿವರ್ಸಲ್ ಸೆಟ್ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀಬೇಕು? ದಿಸ್ ಇಸ್ ಯೂನಿವರ್ಸಲ್. ಅರ್ಥ ಆಯ್ತಾ ಈಗ? A dash ಎರಡು ಕೂಡಿಸಿ U ಹೌದಾ? ಯೂನಿವರ್ಸಲ್ ಸೆಟ್ ಈಸ್ U ಆಗುತ್ತೆ. ನೆಕ್ಸ್ಟ್ 5 dash intersection A. So is a 5. ಹೌದಾ? 5 ಅಂದ್ರೆ is a null set. Null set is equal to universal minus. So 5 dash ಅಂದ್ರೆ minus 5 dash. ಹೌದಾ? total is equal to ಏನಾಗಿದೆ? universal set ಆಗಿದೆ. ಹೌದಾ? 5 dash is equal to universal set. Intersection A. So is a universal set. Is a universal set. Universal set is a AC. Is a AC. AC. So is a 5 dash. 5 dash is a universal. Is intersection of the A's. You ಎರಡಕ್ಕೂ intersection ಮಾಡಿ. So that one is equal to A ಆಗುತ್ತೆ. ಯಾಕಂದ್ರೆ U is equal to 1 2 3 4 ಅಂತಂದ್ರೆ so is A is equal to 1 2 ಅಂತ ಹೇಳಿದ್ರೆ ಇವೆರಡಕ್ಕೂ ಇಂಟರ್ಸೆಕ್ಷನ್ ಹಾಕಿದ್ರೆ ಏನಾಯ್ತು? ಇಂಟರ್ಸೆಕ್ಷನ್ ಹಾಕಿದ್ರೆ ಏನಾಯ್ತು? equal to 1 2 ಅಂದ್ರೆ equal to ಏನಾಯ್ತು? A. ಹೌದಾ? 1 2 ಅಂದ್ರೆ ಏನಂತ? is A. ಅರ್ಥ ಆಯ್ತಾ? ಈ ಡಯಾಗ್ರಾಮ್ ಹಾಕಿದ್ರೆ ಈ ಸೇರಿ ಗೊತ್ತಾಗುತ್ತೆ. ಹಾಗಾದ್ರೆ ಇದನ್ನ ಏನು ಬರೀಬೇಕು? is equal to A. Next one. A intersection A dash. ಇವು ಎರಡು A ಇದೆ. So is a universal set. Third one. This is second one. This is first one. Is A. A is a subset of the U. A. A dash ಹೌದಾ? A dash ಇದು A dash. A dash intersection A. ಇವು ಎರಡಕ್ಕೂ ಇಂಟರ್ಸೆಕ್ಟ್ ಆಗ್ತವ? ಎರಡಕ್ಕೂ ಇಂಟರ್ಸೆಕ್ಟ್ ಆಗ್ತವ? A ಗೂ A dash ಗೂ ಇಂಟರ್ಸೆಕ್ಟ್ ಆಗ್ತವ ಅಂದ್ರೆ A dash equal to ಏನಾಗುತ್ತೆ? 3 4 ಆಗುತ್ತೆ. ಹಂಗಾದ್ರೆ A intersection A dash equal to ಏನಾಗುತ್ತೆ? equal to empty set equal to empty. ಅರ್ಥ ಆಯ್ತಾ? ನೆಕ್ಸ್ಟ್ U dash
ಇವೆರಡು ಇಂಟರ್ಸೆಕ್ಟ್ ಮಾಡಿದೆ. Intersections of that one is equal to u dash and a. Intersect ಮಾಡಿದ್ರೆ ಏನು is equal to ಈ ತರ ನೀವು ವಿಲಿಯಂ ಪ್ಲಾಂಕ್ಸ್ ಹೇಳಿದ್ರೆ ಈ ತರ ಬರೀತಾ ಹೋಗು. Next, another one example. Miscellaneous example. Show that the letter of word to spell and the set of words of the letter to spell track T-R-A-C-T track or equal where equal ಅಂತ ತೋರಿಸಿ ಅಂತ ಹೇಳಿ ನಾನು ಟೂ ಸೆಟ್ಸ್ ಆರ್ ಸೆಟ್ ಬಿ ಈಕ್ವಲ್ ಅಂದ್ರೆ ಏನಂತ ಹೇಳಿದ್ದೆ ಟೂ ಸೆಟ್ಸ್ ಆರ್ ಸೆಟ್ ಬಿ ಈಕ್ವಲ್ ಅಂತ ಹೇಳಿದ್ರೆ ಏನಂತ ಹೇಳಿದೆ ಈಕ್ವಲ್ ಅಂತ ಹೇಳಿದ್ರೆ ಏನಂತ ಹೇಳಿದೆ ಈಕ್ವಲ್ ಸೆಟ್ಸ್ ಅಂದ್ರೆ ಏನಂತ ಹೇಳಿದೆ ಎರಡು ಸೆಟ್ಸ್ ಈಕ್ವಲ್ ಅಂತ ಹೇಳಿದ್ರೆ ಏನು ಹೇಳಬೇಕು having the same element of A and B. ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಅನ್ನು ಹೊಂದಿದ್ರೆ ಅದನ್ನ ಏನಂತ ಕರೀತೀವಿ ಅಂದ್ರೆ ಈಕ್ವಲ್ ಸೆಟ್ಸ್ ಅಂತ ಕರೀತೀವಿ. ಹಾಗಾದ್ರೆ let A is equal to set is x such that is the letter of the word ಯಾವುದು CATARACT ಈ ವರ್ಡ್ನಲ್ಲಿ ಸೊ ಲೆಟರ್ಸ್ ಎರಡು ಇವೆ ಅದಕ್ಕೆ A ಸೆಟ್ ಅಂತ ಇಟ್ಕೊಳ್ಳಿ. B is equal to so is x such that x is the letter of the word ಯಾವುದು track TRACT. So therefore ಹಾಗಾದ್ರೆ A is equal to A like the set of A is the set is equal to C good C A good T R good ಮತ್ತೆ ಯಾವುದು ಇಲ್ಲ so is close ಸರಿನಾ set is enclosed with cover bracket ಸರಿನಾ CATR. Next B is the same equal to track ಅಂತ ಇದೆ T R A C ಅಷ್ಟೇನಾ so these two are equal how A so having the same element how A and B sets ನೋಡಿ C and C ಇದೆ A and A ಇದೆ T and T ಇದೆ R and R ಹಾಗಾದ್ರೆ A is equal to B ಅವ್ರು ಹೇಳಿರೋದು ಚೋದಕ ಅಂತ ಹೇಳಿದ್ರೆ ಶೋಭನ ಹೌದಾ ಯಾವ್ದಾರ ಮಾಡಬೇಕು ಅಂತಂದ್ರೆ ಎರಡು ಈಕ್ವಲ್ ಸೆಟ್ಸ್ ಅಂತ ಹೇಳಿದೀನಿ ಅಂತ ಹೇಳಿದ್ರೆ ಸೊ ಅವನ್ನ ಎರಡು ಸಾಲ್ವ್ ಮಾಡ್ತಾ ಹೋಗ್ಬೇಕು. Next, let D all subsets of
the set of the set minus 1 0 1 minus 1 0 1 ನೋಡಿ ಸಬ್ಸೆಟ್ಸ್ ಅನ್ನು ಬರೆಯಬೇಕಂದ್ರೆ ನಾನು ಏನಂತ ಹೇಳಿದೆ every element of the set A having subset of the set ಆಗಿರುತ್ತೆ ಹೌದಾ ಹಾಗಾದ್ರೆ ಇದರದ್ದು ಸಬ್ಸೆಟ್ಸ್ ಯಾವ ಇದಾವೆ ಬನ್ನಿ ಅಂತ ಹೇಳಿದೆ ಹಾಗಾದ್ರೆ A is equal to ಅಂತ ತಗೊಂಡೆ let solution let A is equal to ತಗೊಂಡೆ minus 1 0 1 ಹೌದಾ subset of A is equal to n subset ಬರೆಯೋದು subset of A is equal to ಏನು ಬರೆಯಬೇಕು first one is empty set good empty set next ಮತ್ತೊಂದು first one minus 1 good next one 0 very good next 1 good separate out Next one, example, show that. Show that A union B equal to A intersection B ಎರಡು equal ಆಗಿದೆ, which implies ಎರಡು ಇದ್ದಾರೆ, which implies A equal to B ಅಂತ ತೋರಿಸ್ತೀವಿ ಅಂತ ನಾನು ಹೇಳಿದ್ದೀನಿ. A union B ಅಂದ್ರೆ ಏನು ಅಂತ ಹೇಳಿದ್ರೆ A intersection
ಇವೆರಡು ಈಕ್ವಲ್ ಆದರೆ a ಈಕ್ವಲ್ ಟು b ಆಗುತ್ತೆ ಅಂತ ಇದೆ. ಓಕೆನಾ? ಸೊ ಈಗ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ಹೋಗ್ತೀನಿ. ಸೊಲ್ಯೂಷನ್ x is a belongs to a. x is belongs to a. So he said a union b is equal to md. b is equal to md. a ನಲ್ಲಿ ಮಾತ್ರ ಯಾವುದಿದೆ ಅಂದ್ರೆ x ಅನ್ನೋದಿದೆ. ಸೊ b ನಲ್ಲಿ ಮಾತ್ರ ಏನಿದೆ ಅಂತಂದ್ರೆ ಏನೂ ಇಲ್ಲ. ಹಾಗಾದ್ರೆ a ಯೂನಿಯನ್ b ಮಾಡಿದ್ರೆ ಏನು ಬರ್ತದೆ? a ಯೂನಿಯನ್ b ಮಾಡಿದ್ರೆ ಏನು ಬರ್ತದೆ? ಯೂನಿಯನ್ ಮಾಡಿದ್ರೆ ಏನು ಬರ್ತದೆ? ಈಕ್ವಲ್ ಟು x. ಇದ್ರಲ್ಲಾಗಿ ನಾನು a ಯೂನಿಯನ್ b ಅಂತ ಏನಂತ ಹೇಳ್ತೀನಿ? ಇದು a ಯೂನಿಯನ್ b. ಹೌದಾ? ಹೌದಾ? ಇಂಟರ್ಸೆಕ್ಷನ್ ಅಂದ್ರೆ ಏನು ಬರ್ತದೆ? ಯೂನಿಯನ್ ಅಂದ್ರೆ ಏನು ಬರ್ತದೆ? x. ಸರಿನಾ? ಈಕ್ವಲ್ ಟು a ಯೂನಿಯನ್ b is equal to ಏನಾಯ್ತು? x. a intersection b ಅಂದ್ರೆ ಏನು? a is equal to x is equal to y x is equal to x is belongs to b ಆಗುತ್ತೆ. a is equal to md ಆಗುತ್ತೆ. ಅಥವಾ a is equal to x is also belongs to a ಆಗುತ್ತೆ. So that one is equal to a is a is x. ಎರಡೂ ಇದೆ. a ಸರ್ಕಲ್ ಇದೆ, b ಸರ್ಕಲ್ ಇದೆ. a ಇಂಟರ್ಸೆಕ್ಷನ್ b is equal to ಏನಾಯ್ತು? ಹಂಗಾದ್ರೆ a equal to ಸೊ ಇದರಲ್ಲಿ md ಇತ್ತು, ಇದರಲ್ಲಿ md ಇತ್ತು, ಸರಿ a ನಲ್ಲಿ md ಇತ್ತು, ಸೊ b ಯಲ್ಲಿ x ಇತ್ತು. ಓಕೆ, ಸೊ ಇವೆರಡು ಈಕ್ವಲ್ ಆಗುತ್ತಲ್ಲ. x equal to b ಸೊ x equal to a. ಸರಿನಾ? ಸೊ a equal to md ಇದೆ ಅಂದ್ರೆ ಸೊ b ಅಷ್ಟೇ ಇದೆ ಅಂದ್ರೆ ಎರಡೂ ಇದೆ ಅಂತ ಅರ್ಥನೇ. ಇದರಲ್ಲಿ x ಇದೆ ಅಂದ್ರೆ md ಇದ್ರೆ ಮತ್ತೆ ಇಂಟರ್ಸೆಕ್ಷನ್ ಮಾಡೋದಾ? ಬರಲ್ಲ. ಹಾಗಾದ್ರೆ x ಅನ್ನೋದು ಏನಾಗಿರ್ಬೇಕು? x is also equal to ಏನೇ ಆಗಿರ್ಬೇಕು. ಹಾಗಾಗಿ ಮಾತ್ರ ಬರೋದು, ಇಲ್ಲ ಅಂತ ಬರಲ್ಲ. ಹೌದಾ? ಸೊ ಹಾಗಾದ್ರೆ x is belongs to a, x is also belongs to b. Okay, so therefore a intersection union of b is equal to a intersection b ಅಂದ್ರೆ ಏನೂ ಅಷ್ಟೇ ಇರಬೇಕು, ಏನೂ ಅಷ್ಟೇ ಇರಬೇಕು. ಹಾಗಾಗಿ ಮಾತ್ರ ಏನಂತ ಕರೀತೀವಿ? a equal to b ಅಂತ. Next, miscellaneous example. First one, decide the following sets of subset 2 1 2 first one. A is equal to x is belongs to R. X is solution of x square minus 8x plus 12 equal
C is equal to 2, 4, 6, 8. So D equal to 6. D equal to 6. ಏನಂತ ಹೇಳಿದ್ರೆ ಡಿಸೈಡ್ ಮಾಡಬೇಕಾದ್ರೆ ಡಿಸೈಡ್ ಅಂದ್ರೆ ನಿರ್ಮಾಣ ಮಾಡಬೇಕು ಅಥವಾ ನಿರ್ಧಾರ, ಹೌದಲ್ವಾ? ಯಾವ್ದಾದ್ರು ಒಂದು ನಿರ್ಧಾರ ಮಾಡಬೇಕು, ಇಲ್ಲಾಂದ್ರೆ ನಿರ್ಮಾಣ ಮಾಡಬೇಕು. ಏನಂದ್ರೆ ದಿ ಫಾಲೋಯಿಂಗ್ ಸೆಟ್ಸ್, ದಿ ಫಾಲೋಯಿಂಗ್ ಸೆಟ್ಸ್ ಆರ್ ಸಬ್ಸೆಟ್ ಟು ಒನ್ ಟು ಅನದರ್. ಇದಕ್ಕೆ ಇದು ಸಬ್ಸೆಟ್ ಆಗಿದೆಯಾ ಅಥವಾ ಇದಕ್ಕೆ ಸಬ್ಸೆಟ್ ಆಗಿದೆಯಾ, ಇದಕ್ಕೆ ಇದು ಸಬ್ಸೆಟ್ ಆಗಿದೆಯಾ, ಇದಕ್ಕೆ ಇದು ಸಬ್ಸೆಟ್ ಆಗಿದೆಯಾ, ಒಂದಕ್ಕೊಂದು ಸಬ್ಸೆಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಓಕೆನಾ? ಸೊಲ್ಯೂಷನ್ಸ್ ಲೆಟ್ A equal x belongs to R. X is the solutions of. ಇದಕ್ಕೆ ಸೊಲ್ಯೂಷನ್ಸ್ ಅನ್ನು ಕೊಡಬೇಕು. ಹೇಗೆ? x square minus a plus 12 is equal to 0. ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಏನು? ಪರಿಹಾರ ಬೇಕು. ಅಂದ್ರೆ ಪರಿಹಾರ ಯಾವುದು? x ಅನ್ನು ಬರೆಯಬೇಕು. ಹೌದಾ? x ವ್ಯಾಲ್ಯೂ ಸೊಲ್ಯೂಷನ್ಸ್. ಹಾಗಾದ್ರೆ ಇದನ್ನ ಹೆಂಗೆ ಸಾಲ್ವ್ ಮಾಡೋದು? 12. ಹೌದಾ? ಸೊ 12x ಸ್ಕ್ವೇರ್ ಯಾವ ಈಕ್ವಲ್ ಆಗಬೇಕು? ಮೈನಸ್ 8x ಮೈನಸ್ 6x, ಹೌದಾ? ಮೈನಸ್ 2x, 12 6x 2x 12x ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸರಿ ಹೋಗುತ್ತಾನೆ 6 ಹೌದಾ? ಸೊ ಇಸ್ ದ ಸೊಲ್ಯೂಷನ್ ಏನು ಬರ್ತದೆ? x ಸ್ಕ್ವೇರ್ ಮೈನಸ್ 6x ಮೈನಸ್ 2x ಪ್ಲಸ್ 12 is equal to 0. x into x minus 6 minus 2 ಕಾಮನ್ x minus 6 equal to 0. x minus 2 into x minus 6 equal to 0. x equal to 2 ಆಗಿರೋದು 1, ಇಲ್ಲ x equal to 6 ಆಗಿರೋದು 1. ಸರಿನಾ? ಹಾಗಾದ್ರೆ a is equal to 2, 6. ಸರಿನಾ? 2, 6. a equal to 2, 6. b ಏನು ಸೆಟ್? 2, 4, 6. c ಏನು ಸೆಟ್? 2, 4, 6, 8, 4. ನೆಕ್ಸ್ಟ್ d ಏನು? 6 ಈಗ ಒಂದೊಂದೇ ಬರುತ್ತೆ. ಯಾವುದಕ್ಕೆ ಯಾವುದು ಸಬ್ಸೆಟ್ ಆಗಿದೆ? ಯಾವ್ದಾಗಿದೆ ಸಬ್ಸೆಟ್? ಬನ್ನಿ, ಸಬ್ಸೆಟ್ ಯಾವುದು? A is a subset of B. A is a subset of 1. One condition. ಹೌದಾ? therefore A is a subset of B ಆಗಿದೆ ತಾನೆ? ಎರಡು ಆಗಿದೆಯಲ್ಲ, ಇಲ್ಲಿ ಎರಡು ಆಗಿದೆಯಲ್ಲ, ಒಂದು ಸಬ್ಸೆಟ್ ಅಂತೀವಾ ಇಲ್ಲ? B is a subset of A ಅಂತೀವಾ? ಇಲ್ಲ. ಹಾಗಾದ್ರೆ B is not a subset of A. ಅಲ್ಲೇ ಬರಬೇಕು. A is subset of B, B is not subset of A. Next one, A is a subset of C. A is a subset of C. ಆಗಿದೆಯಾ? ಆಗಿದೆ. ಆದರೆ C is a subset of A ಆಗಿದೆಯಾ? ಅರ್ಥ ಆಯ್ತಾ ಈಗ? Next, therefore, next one ಬರೋಣ. A is a subset of D. A is subset of D. D is subset of A. A is not a subset of D, but D is subset of A. Next, ಇನ್ನೊಂದು B is a subset of C. ಆಗಿದೆಯಾ? B is subset of C. ಆಗಿದೆ. C is a subset of B. ಆಗಿದೆಯಾ?
subset of D. No. D is subset of C. ಅರ್ಥಾಯ್ತಾ? ಸಬ್ಸೆಟ್ಸ್ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅದರಲ್ಲಿ ಇದಾವ ಇಲ್ಲ ಅರ್ಥ ಮಾಡಬೇಕು. The following statement is true or false if X is belongs to A and A is subset of B. So C belongs to B. Then X is belongs to B. Second, if A is subset of B and B belongs to C, then A is belongs to C. Move it. If A is belongs to A is subset of B and B is subset of C, then A is subset of C. Next, fourth one. If A is not subset of B and B is not subset of C, then A is not subset of C. ಇಲ್ಲಿ ನಾಲ್ಕು ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿದ್ದಾರೆ which is either true or false. True ಆಗಿದೆಯೋ ಅಥವಾ false ಆಗಿದೆಯೋ ಫೈಂಡ್ ಔಟ್ ಮಾಡೋದು. ಸೊಲ್ಯೂಷನ್ ಸುಮ್ಮನೆ true ಅನ್ನೋದಿಲ್ಲ, ಸುಮ್ಮನೆ false ಅನ್ನೋದು. ಕರೆಕ್ಟ್ ಆಗಿ ಅದನ್ನ ಮ್ಯಾಚ್ ಮಾಡಿ x is belongs to A. X is belongs to A. X is belongs to A. So A is belongs to B. A and the second year. A belongs to B ನಲ್ಲಿ. ಹೌದಾ? ಹಾಗಾದ್ರೆ X is belongs to B ಆಗಿದೆಯಾ? First one is true. ಸರಿನಾ? ಒಂದೇ ಡಯಾಗ್ರಾಮ್ ನಲ್ಲಿ ನಮಗೆ ಅರ್ಥ ಮಾಡ್ಕೊಂಡ್ವಿ. X is belongs to A. ಹೌದಾ? A is belongs to B. ಹಾಗಾದ್ರೆ A ಇದರಲ್ಲಿದೆ ಅಂದ್ರೆ X ಇದರಲ್ಲಿದೆ ಅಂತ A is equal to X. ಸರಿನಾ? A is belongs to B ಅಂತ ಹೇಳಿದ್ರೆ X is also belongs to B ಅಂತ ಅರ್ಥ. ಮತ್ತೆ ಇದೆಯಲ್ಲ, so is it ಅರ್ಥ ಆಯ್ತಾ? Second one. Second, A is a subset of B. A is a subset of B. A 1 2 3. So is it 3 4 ಅಂತ A B. Sarana? A is subset of B. B A
3, 4. B is belongs to C. B is belongs to C. Then A is belongs to C. A equal to 1, 2. B equal to 1, 2, 3, 4. 3, 4. C equal to belongs to C ಅಂತ ಹೇಳಿದ್ರೆ B is belongs to C ಅಂತ ಹೇಳಿದ್ರೆ 1, 2, 3, 4. ಹೌದಾ? ಇದು ಎಲ್ಲವೂ ಇರಲಿದೆ belongs to B ನನ್ನು ಸೇರಿಕೊಂಡಿದೆ. ಯಾರಲ್ಲಿ? C ನಲ್ಲಿ ಸೇರಿಕೊಂಡಿದೆ. ಅಥವಾ 5 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಜಾಸ್ತಿನೇ ಇದೆ. B ನಲ್ಲಿರೋ ಎಲ್ಲವೂ ಇದೆ. A ನಲ್ಲಿರೋ A B ನಲ್ಲಿ ಇದೆ. ಹಾಗಾದ್ರೆ ಅವನು ಕೇಳಿರ್ತಕ್ಕಂಥದ್ದು A is belongs to C. A ಅನ್ನೋದು C ನಲ್ಲಿ ಇರುತ್ತಲ್ಲ? ಇರ್ತದೆ. ಯಾಕಂದ್ರೆ B ಯಾವುದು ಸೇರಿಕೊಂಡು. ಹೌದಾ? A B ಎರಡು subset ಆಗಿದೆ. So that is A2. Next one, A1. A is subset of B. B is subset of C. Then A is a subset of C. Yes. Next, fourth one.